ಈಗ ಸಾಕಷ್ಟು ಹೀರೋಯಿನ್ಸ್ಗಳಿಗೆ ನೀವು ಹೇಳ್ತಾ ಇದ್ರಿ ಚೆನ್ನಾಗಿ ಡೈರೆಕ್ಟರ್ ಹೇಳ್ಕೊಡ್ತಾರೆ ಕಲಿತಿದ್ದೀವಿ ಅಂತ. ಆದರೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನಿಮಗೆ ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಅದೆರಡರಲ್ಲಿ ಯಾವ್ದಾದ್ರು ಒಂದು ಆಗಿದೆಯಾ? ಯಾಕಂದರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗುತ್ತೆ ಚಿತ್ರರಂಗದಲ್ಲಿ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ, ಬಟ್ ಕೆಲವೊಂದು ಬಾರಿ ಸೆಟ್ಟಿಗೆ ಕರೆಸಿ ಶೂಟ್ ಇರಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ವೆಯ್ಟ್ ಮಾಡಿಸ್ತಾರೆ. ಕೇಳೋಕ್ಕಾಗಲ್ಲ, ಬಿಕಾಸ್ ಓಕೆ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಏನೋ ಪ್ಲಾನಿಂಗ್ಸ್ ಇರಲ್ಲ ಅಂತ ಅಂದ್ಕೊಂಡು ಸ್ಪೆಷಲಿ ನನಗೆ ಸ್ವಲ್ಪ ಪೇಷನ್ಸ್ ಜಾಸ್ತಿ ಇದೆ, ನಾನೇನು ಕೇಳೋಕ್ಕೆ ಹೋಗಲ್ಲ. ಆ ಥರ ಸಣ್ಣ ಪುಟ್ಟ ಬೇಜಾರಾಗಿದೆ ಬಿಟ್ಟರೆ ಆ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ. ಗುಡ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಲೈಕ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಸಿಗ್ತಾ ಇದೆ, ಇನ್ನೂ ಒಳ್ಳೊಳ್ಳೆ ಅಂದರೆ ನನ್ನ ಪಾತ್ರ ಗುರ್ತಿಸುವಂಥದ್ದು, ಇಡೀ ಕರ್ನಾಟಕ ಇಷ್ಟಪಡುವಂಥ ಪಾತ್ರಗಳು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಸೊ ಅಂಥದ್ದೊಂದು ಪಾತ್ರಗಳು ಸಿಕ್ಕಿದಾಗ ಇಂಡಸ್ಟ್ರಿಗೆ ಬಂದಿದ್ದಕ್ಕೂ ಸಾರ್ಥಕತೆ ಸಿಗುತ್ತೆ ಅಂತ. ಓಕೆ, ಈಗ ರೇಷಿಯೋ ಹಾಕೋದಾದ್ರೆ ಗುಡ್ ಆ್ಯಂಡ್ ಬ್ಯಾಡ್ ಎಷ್ಟು ರೇಷಿಯೋ ಕೊಡ್ತೀರಾ, ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ಅಂತ? ಆ್ಯಕ್ಚುಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ನಲ್ಲೂ ನಾವು ಒಳ್ಳೆಯದನ್ನು ಚೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನ್ಕೊತೀನಿ. ಯಾಕಂದರೆ ಕೆಲವೊಂದು ಸಿಚುಯೇಷನ್ಸ್ಗಳು ಡೆಫಿನೆಟ್ಲಿ ಮನುಷ್ಯ ಅಂತ ಇದ್ಮೇಲೆ ನಮಗೆ ನೋವು ಆಗೋದು ಸಹಜ ಅದು. ಸೊ ನಾವು ರಿಯಾಕ್ಟ್ ಮಾಡಲಿಲ್ಲ ಅಂತಂದರೆ ಎಂಥ ಪವರ್ಫುಲ್ ಸಿಚುಯೇಷನ್ ಆದರೂ ಅದು ಪವರ್ಲೆಸ್ ಆಗಿಬಿಡುತ್ತೆ. ಸೊ ಯಾವುದೇ ಒಂದು ಸಂದರ್ಭಗಳಲ್ಲೂ ಅದನ್ನು ನಾವು ಒಳ್ಳೆಯದನ್ನು ಪಿಕ್ ಮಾಡಿಕೊಂಡು ಕೆಟ್ಟದನ್ನು ಇಗ್ನೋರ್ ಮಾಡೋದಷ್ಟೇ. ಏನೇ ನೆಗೆಟಿವ್ ಇರಲಿ, ಏನೇ ಕೆಟ್ಟದಿರಲಿ, ಜಸ್ಟ್ ಇಗ್ನೋರ್ ಮಾಡಿಬಿಟ್ರೆ ನಾವು ನೆಮ್ಮದಿಯಾಗಿರ್ತೀವಿ. ಸೊ ನಾನು ಯಾವಾಗಲೂ ಒಳ್ಳೆಯದನ್ನೇ ಚೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಓಕೆ.